ಬುರುಡೆ ಕೇಸ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ ಎಸ್ಐಟಿ. ಬೆಂಗಳೂರಿಗೆ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಬೆಳ್ತಂಗಡಿಯಿಂದ. ಸದ್ಯ ಬುರುಡೆ ಪ್ರಕರಣದಲ್ಲಿ ಎಸ್ಐಟಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ. ಬುರುಡೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿಯಿಂದ. ಮೊದಲಿಗೆ ಬೆಂಗಳೂರಿನಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ. ಬೆಂಗಳೂರಿನ ಬಳಿಕ ತಮಿಳುನಾಡಿನತ್ತ ಕರ್ಕೊಂಡು ಹೋಗೋ ಸಾಧ್ಯತೆ ಇದೆ. ಎಲ್ಲೆಲ್ಲಿ ಮಾತುಕತೆ ನಡೆಸಿದ್ರು, ಎಲ್ಲೆಲ್ಲಿ ಸ್ಕೆಚ್ ಹಾಕಿದ್ರು, ಇವನು ಎಲ್ಲೆಲ್ಲೆಲ್ಲ ಓಡಾಡಿದ್ದ ಈ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಅದೆಲ್ಲದರ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ಬಿಗಿ ಭದ್ರತೆಯೊಂದಿಗೆ ಪೊಲೀಸ್ ವ್ಯಾನ್ನಲ್ಲಿ ಆತನನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಬೆಂಗಳೂರಿನತ್ತ ಸದ್ಯ ಬೆಳ್ತಂಗಡಿಯಿಂದ ಬೆಂಗಳೂರಿನತ್ತ ಆತನನ್ನ ಕರ್ಕೊಂಡು ಬರಲಾಗಿದೆ. ಬೆಂಗಳೂರಿನ ಬಳಿಕ ತಮಿಳುನಾಡಿನತ್ತ ಆತನನ್ನ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಬಿಗಿ ಭದ್ರತೆಯಲ್ಲಿ 10 ಮಂದಿ ಪೊಲೀಸ್ ಸಿಬ್ಬಂದಿಯ ಒಂದು ಭದ್ರತೆಯಲ್ಲಿ ಅವನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಬೆಂಗಳೂರಿನಲ್ಲಿರುವ ಜಯನ್ ಹಾಗೂ ಗಿರೀಶ್ ಮಠಣ್ಣನವರ ನಿವಾಸದಲ್ಲಿ ಮಹಜರ್. ಸದ್ಯ ಬಾಗಲಗುಂಟೆಯ ಮಲ್ಲಸಂದ್ರದಲ್ಲಿದೆ ಜಯನ್ ನಿವಾಸ. ಅಲ್ಲಿ ತಲಾಶ್ ಕೂಡ ಮಾಡಲಾಗ್ತಾ ಇದೆ. ಸರ್ಚ್ ವಾರೆಂಟ್ ಪಡ್ಕೊಂಡು ಜಯನ್ ನಿವಾಸದಲ್ಲಿ ಮಹಜರ್ ಕಾರ್ಯ ನಡೀತಾ ಇದೆ. ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಜಯನ್ ನಿವಾಸದಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಬಿಗಿ ಭದ್ರತೆಯಲ್ಲಿ. ಗಿರೀಶ್ ಮಠಣ್ಣನವರ್ ಹಾಗೂ ಜಯನ್ ಇವರಿಬ್ಬರ ನಿವಾಸದಲ್ಲೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗತ್ತೆ. ಯಾಕೆಂದ್ರೆ ಇವರಿಬ್ಬರೇ ಮೂಲ. ಈ ಹಿಂದೆ ಜಯನ್ನ ಬಾಡಿಗೆ ಮನೆ ಇತ್ತಲ್ಲ, ಈ ಹಿಂದೆ ಜಯನ್ನ ಬಾಡಿಗೆ ಮನೆಗೆ ಬಂದು ಚಿನ್ನಯ್ಯ ಆತನನ್ನ ಭೇಟಿಯಾಗಿದ್ದ. ಹಾಗಾಗಿ ಅಲ್ಲಿ ಸ್ಥಳ ಮಹಜರ್ ನಡೀತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಮಲ್ಲಸಂದ್ರದಲ್ಲಿರುವಂತಹ ಜಯನ್ ನಿವಾಸದಲ್ಲಿ ತಲಾಶನ್ನ ಎಸ್ಐಟಿ ನಡೆಸ್ತಾ ಇದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಬಿಗಿ ಭದ್ರತೆಯಲ್ಲಿ ಆ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಸರ್ಚ್ ವಾರೆಂಟ್ ಪಡ್ಕೊಂಡು ಬಂದೇನೆ ಎಸ್ಐಟಿ ಈ ಕೆಲಸವನ್ನ ಮಾಡ್ತಾ ಇದೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿದ್ದಾನೆ ಚಿನ್ನಯ್ಯ. ಆತನನ್ನ ಕರ್ಕೊಂಡು ಬಂದು ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡಿದ್ರು, ಎಲ್ಲಿ ಸ್ಕೆಚ್ ಹಾಕಿದ್ರು, ಏನ್ ಪ್ಲಾನ್ ಇವ್ರದು. ಈ ಹಿಂದೆ ಆತನ ಬಾಡಿಗೆ ಮನೆಗೆ ಅಂದ್ರೆ ಜಯನ್ನ ಬಾಡಿಗೆ ಮನೆಗೆ ಬಂದು ಚಿನ್ನಯ್ಯ ಆತನನ್ನ ಭೇಟಿ ಮಾಡಿದ್ದ. ಹಾಗಾಗಿ ಅಲ್ಲಿಗೂ ಕೂಡ ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ನಡೆಸಲಾಗ್ತಿದೆ. ನೋಡಿ, ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿ ಎಲ್ಲಾ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಯಾವ ರೀತಿ ತನಿಖೆಯನ್ನ ನಡೆಸಬೇಕು ಆ ರೀತಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಚಿನ್ನಯ್ಯನನ್ನ ವಶಕ್ಕೆ ಪಡ್ಕೊಂಡ್ರು. ಅವರಿಂದ ಒಂದಷ್ಟು ಮಾಹಿತಿ ಪಡ್ಕೊಂಡು ಮೊದಲಿಗೆ ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸವನ್ನ ರೇಡ್ ಮಾಡಿದ್ರು. ಅಲ್ಲಿ 2 ಮೊಬೈಲ್ ಸಿಕ್ಕಿತ್ತು. ಮತ್ತೆ ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಆತನ ಬಟ್ಟೆಗಳೆಲ್ಲ ಸಿಕ್ಕಿತ್ತು. ಅಲ್ಲಿಂದ ತದನಂತರ ಸಮೀರ್ನ ವಿಚಾರಣೆಗಳಾಯ್ತು. ಅದಾದ್ಮೇಲೆ ಸುಜಾತಾ ಭಟ್ ವಿಚಾರಣೆ ಪ್ಯಾರಲಲ್ ಆಗಿ ಮಾಡ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಸುಜಾತಾ ಭಟ್ ಸಮೀರ್ ವಿಚಾರಣೆಗಳು ನಡೀತಾ ಇದೆ, ಇನ್ನೊಂದು ಕಡೆ ಚಿನ್ನಯ್ಯನನ್ನ ಕರ್ಕೊಂಡು ಸ್ಥಳ ಮಹಜರನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ಸದ್ಯ ಸರ್ಚ್ ವಾರೆಂಟ್ ಪಡೆದು ಜಯನ್ ನಿವಾಸದಲ್ಲಿ ಮಹಜರನ್ನ ಮಾಡಲಾಗ್ತಾ ಇದೆ. ನೋಡಿ, ಮಲ್ಲಸಂದ್ರದಲ್ಲಿರುವಂತಹ ಜಯನ್ನ ನಿವಾಸದಲ್ಲಿ ಈಗ ಎಸ್ಐಟಿ ತಲಾಶ್ ನಡೆಸ್ತಾ ಇದೆ. ಇಲ್ಲಿ ಏನಾದ್ರೂ ಬೇರೆ ಡಾಕ್ಯುಮೆಂಟ್ಸ್ಗಳು ಸಿಗ್ಬೋದಾ, ಇವ್ರ ಪ್ಲಾನ್ಗಳಿಗೆ ಬಳಸಿದಂತಹ ಸಿಮ್ ಏನಾದ್ರು ಸಿಗ್ಬೋದಾ, ಮೊಬೈಲ್ ಫೋನ್ ಸಿಗ್ಬೋದಾ, ಜಯನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಸಾಕ್ಷ್ಯಗಳೇನಾದ್ರೂ ಸಿಗಬಹುದಾ ಅಂತ. ಆತ ಅಂತೂ ಇಲ್ಲ, ತಲೆಮರೆಸ್ಕೊಂಡು ಹೋಗಿದ್ದಾನೆ. ಸೊ ಬೆಂಗಳೂರಿನಲ್ಲಿರುವಂತಹ ಜಯನ್ ಹಾಗೂ ಗಿರೀಶ್ ಮಠಣ್ಣನವರ ನಿವಾಸದಲ್ಲಿ ಮಹಜರ್ ಕಾರ್ಯ ನಡೆಯುತ್ತೆ. ಮೊದಲಿಗೆ ಮಲ್ಲಸಂದ್ರದಲ್ಲಿರುವಂತಹ ಜಯನ್ ನಿವಾಸದಲ್ಲಿ ತಲಾಶ್ ನಡೆಯುತ್ತೆ. ಇನ್ನು ಜಯನ್ ನಿವಾಸದ ಬಳಿಕ ಗಿರೀಶ್ ಮಠಣ್ಣನವರ ನಿವಾಸದ ಮೇಲೂ ಕೂಡ ರೇಡ್ ಮಾಡಿ ಮಹಜರನ್ನ ಮಾಡಲಾಗುತ್ತೆ. ಈಗ ಆಲ್ರೆಡಿ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಂಡು ಬಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಾಕಾರ್ ನಗರದಲ್ಲಿದೆ ಗಿರೀಶ್ ಮಠಣ್ಣ. ಅವರ ಮನೆಗೆ ತೆರಳಿ ಎಸ್ಐಟಿ ಅಲ್ಲೂ ಕೂಡ ತಲಾಶ್ ನಡೆಸುತ್ತೆ. ಗಿರೀಶ್ ಮಠಣ್ಣನ ನಿವಾಸದಲ್ಲಿ ಮಹಜರನ್ನ ಎಸ್ಐಟಿ ನಡೆಸ್ತಾರೆ. ಕಮ್ಮಕ್ ಗಿಮ್ಮಕ್ ಅನ್ನಂಗಿಲ್ಲ, ಯಾಕಂದ್ರೆ ಸರ್ಚ್ ವಾರೆಂಟ್ ತಗೊಂಡ್ಬಂದಿರೋದು. ಸದ್ಯ ಜಯನ್ ನಿವಾಸದಲ್ಲಿ ಮಹಜರ್ ಕಾರ್ಯ ನಡೀತಾ ಇದೆ. ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಈ ತಿಮರೋಡಿ ಅಂಡ್ ಗ್ಯಾಂಗು ಉಸಿರು ನಿಂತಂಗ ಆಗೋಗಿದೆ. ಈಗ ಅವ್ರಿಗೆ ಬಾಯಿ ಮುಚ್ಕೊಂಡಿದ್ದಾರೆ. ಇವಾಗ ಉಸಿರು ಬಿಡಂಗಿಲ್ಲ. ಈಗ ಎಲ್ಲಾ ಕಡೆಯಿಂದ ಲಾಕ್ ಆಗಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ಎಲ್ಲಾ ಕಡೆಯಿಂದಲೂ ಲಾಕ್ ಮಾಡಿದ್ದಾರೆ. ಸಾಕಾರ್ ನಗರದಲ್ಲಿ ಗಿರೀಶ್ ಮಠಣ್ಣನ ಮನೆ ಇದೆ. ಸಾಕಾರ್ ನಗರ ಗೊತ್ತಲ್ಲ, ಬಹಳ ಒನ್ ಆಫ್ ದ ಲಕ್ಸುರಿಯಸ್ ಏರಿಯಾ ಅಂತ ಹೇಳ್ಬೋದು. ಒನ್ ಆಫ್ ದ ಲಕ್ಸುರಿಯಸ್ ರೆಸಿಡೆನ್ಷಿಯಲ್ ಏರಿಯಾ ಬೆಂಗಳೂರಲ್ಲಿ ಅಂತ ಹೇಳ್ಬೋದು. ಅಲ್ಲಿ ಈ ಗಿರೀಶ್ ಮಠಣ್ಣನ ನಿವಾಸ ಇದೆ. ಮತ್ತೊಂದು ಕಡೆ ಮಲ್ಲಸಂದ್ರದಲ್ಲಿ ಜಯನ್ನ ನಿವಾಸ ಇದೆ. ಈಗ ಜಯನ್ ನಿವಾಸದಲ್ಲಿ ಮಹಜರ್ ಕಾರ್ಯ ನಡೀತಾ ಇದೆ. ಇದಾದ ನಂತರ ಗಿರೀಶ್ ಮಠಣ್ಣನವರ ನಿವಾಸಕ್ಕೆ ತೆರಳಿ ಎಸ್ಐಟಿ ಅಲ್ಲಿ ಮಹಜರನ್ನ ಮಾಡುತ್ತೆ. ಈ 2 ಮನೆಗಳಲ್ಲಿ ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಅಥವಾ ಇವರ ಈ ಬುರುಡೆ ಗ್ಯಾಂಗು ಧರ್ಮಸ್ಥಳ ವಿರೋಧ ಈ ಕೆಲಸ ಏನು ಮಾಡ್ತಾ ಇದ್ದಾರೆ, ಇವರ ಒಂದು ಪ್ಲಾನ್ಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳು ಸಾಕ್ಷ್ಯಗಳೇನಾದ್ರು ಸಿಗುತ್ತಾ
ಅನ್ನೋದನ್ನ SIT ಗಮನಿಸ್ತಾ ಇದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಧರ್ಮಸ್ಥಳ ಪ್ರಕರಣ ಇವಾಗ ಸಾಕಷ್ಟು ತನಿಖೆಯನ್ನ SIT ಚುರುಕುಗೊಳಿಸಿರೋದ್ರಿಂದ ಇವತ್ತು ಆ ಬುರುಡೆ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಜಯನ್ ಹಾಗೂ ಆ ಗಿರೀಶ್ ಮಟ್ಟಣ್ಣನವರು ಏನಿದ್ರು ಅವರಿಬ್ಬರ ನಿವಾಸದ ಮೇಲೂ ಕೂಡ ಸರ್ಚ್ ವಾರೆಂಟ್ ತಗೊಂಡು ಒಂದಷ್ಟು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಏನಾದ್ರೂ ಸಾಕ್ಷ್ಯಾಧಾರಗಳು ಸಿಗಬಹುದಾ ಅಂತ ಸ್ಥಳ ಮಹಜರ್ಗೂ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಏನೆಲ್ಲ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಇದೆ ವೆಂಕಟೇಶ್? ಸಿಂಧೂರ, ಇವತ್ತು ಬೆಳಗ್ಗೆ ಏನು ಬೆಳ್ತಂಗಡಿಯಿಂದ ಚಿನ್ನಯ್ಯನನ್ನು ಕರ್ಕೊಂಡು ಪೊಲೀಸ್ ಒಂದು ಸೆಕ್ಯೂರಿಟಿಯಲ್ಲಿ ಕೂಡ ಬೆಂಗಳೂರಿಗೆ ಬಂದಂಥವ್ರು ಈಗ ಪೀಣ್ಯದ ಬಳಿ ಇರುವಂತಹ ಒಂದು ಜಯಂತಟ್ಟಿ ಎನ್ನುವ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಈಗ ಅಲ್ಲಿ ಮೊದಲಿಗೆ ಪರಿಶೀಲನೆ ಮಾಡ್ತಾರೆ. ಆ ಮನೆಯಲ್ಲಿ ಇವರು ಮೊದಲಿಗೆ ಬುರುಡೆಯನ್ನು ತೆಗೆದುಕೊಂಡು ಕೊಟ್ಟಿದ್ದು ಈ ವ್ಯಕ್ತಿನ ಯಾರು ಅನ್ನೋದನ್ನು. ಅದಾದ ಬಳಿಕ ಇವರು ಒಂದು ಟೀಮ್ ಏನು ಫಾರ್ಮ್ ಆಗಿರುತ್ತೆ, ಈ ತಿಮರೋಡಿ ಆಗಿರ್ಬೋದು ಮತ್ತು ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಇವರ ಟೀಮ್ ಫಾರ್ಮ್ ಆದ ನಂತರ ಯಾರನ್ನ ಭೇಟಿ ಆದರೂ, ಎಲ್ಲಿ ಹೋಗಿ ಕೂತ್ಕೊಂಡು ಇದ್ರ ಬಗ್ಗೆ ಮೀಟಿಂಗನ್ನು ಮಾಡಿದ್ರು, ಅಲ್ಲಿ ಆದಂಥ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಜಯಂತ್ ಅವರ ನಿವಾಸಕ್ಕೆ ಕೂಡ ಈಗ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರಿದ್ದಾರೆ, ಅವರ ಒಂದು ಹೇಳಿಕೆಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇದಾದ ಬಳಿಕ ಏನು ಒಂದು ಕೊಡಿಗೆಹಳ್ಳಿಯಲ್ಲಿ ಇರುವಂತಹ ಒಂದು ಗಿರೀಶ್ ಮಟ್ಟಣ್ಣನವರ ಒಂದು ನಿವಾಸ ಏನಿದೆ, ಕೆನರಾ ಬ್ಯಾಂಕ್ ನಿವಾಸ, ಅಲ್ಲಿಗೂ ಕೂಡ ತೆರಳುತ್ತಾರೆ. ಅಲ್ಲಿ ಕೂಡ ಸ್ಪಾಟ್ ಮಾರ್ಚರನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅದಾದ ಬಳಿಕ ಏನೋ ಒಂದು ಲಾಯರ್ ಅವರ ಒಂದು ಕಚೇರಿಗೆ ಬರ್ತಾರೆ. ಬಂದಂಥವರು ಕೂಡ ಅಲ್ಲಿ ಕೂಡ ತಮ್ಮ ಹೇಳಿಕೆಗಳನ್ನು ಕೊಡ್ತಾರೆ. ಏನೇನು ಆಯಿತು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಅವರ ಬಳಿ ಹೇಳಿರುವಂಥದ್ದು. ಅದನ್ನು ಒಂದು ಪ್ರೆಸ್ ರಿಲೀಸ್ ಅನ್ನು ಕೂಡ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾರೆ. ಇಲ್ಲಿ ಕೂಡ ಸ್ಪಾಟ್ ಮಾರ್ಚರ್ ಮಾಡ್ತಾರೆ. ಒಟ್ಟು ಬೆಂಗಳೂರಿನಲ್ಲಿ ಇವತ್ತು 3 ಕಡೆ ಸ್ಪಾಟ್ ಮಾರ್ಚರ್ ಮಾಡೋದಕ್ಕೆ SIT ಅಧಿಕಾರಿಗಳು ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದ್ದು, ಸ್ಥಳೀಯ ಪೊಲೀಸರ ಒಂದು ಸಹಾಯ ಕೂಡ ಇರುವಂತದ್ದು. ಈಗ ಏನೊಂದು ಚಿನ್ನಯ್ಯ ಕೊಡುವಂತ ಹೇಳಿಕೆಗಳ ಆಧಾರದ ಮೇಲೆ ಕೂಡ ಈಗ ಕರ್ಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಆತ SIT ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳನ್ನು ಕೊಡ್ತಾನೆ. ಅದಾದ ಬಳಿಕ ಒಂದು ಸ್ಪಾಟ್ಗೆ ಬಂದಂತ ಸಂದರ್ಭದಲ್ಲಿ ಆ ಹೇಳಿಕೆಗಳನ್ನ ಬದಲಾವಣೆ ಮಾಡಬಹುದು. ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಕೂಡ ಪೊಲೀಸರ ಒತ್ತಡಕ್ಕೆ ಮಣಿದು ನಾನು ಈ ರೀತಿಯಾಗಿ ಹೇಳಿದ್ದೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಅದು ಯಾವುದೇ ರೀತಿಯಾದಂತಹ ಒಂದು ಅಚಾತುರ್ಯ ಆಗದೆ ಇರುವ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಒಂದು ವಿಡಿಯೋಗ್ರಫಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಆತನನ್ನ ಡಿಜಿಟಲ್ ಎವಿಡೆನ್ಸ್ಗಳನ್ನೇ ಈಗ ಪರಿವರ್ತನೆ ಮಾಡಿ ಆ ರೆಕಾರ್ಡ್ಗಳನ್ನು ಕೂಡ ಮಾಡ್ಕೊಳ್ಳುವಂತ ಕೆಲಸಕ್ಕೆ ಈಗ ಮಾಡ್ತಾ ಇರುವಂತದ್ದು. ಸದ್ಯ ಕಳೆದ ಅರ್ಧ ಗಂಟೆಯಿಂದ ಕೂಡ ಜಯಂತಿ ಅವರ ನಿವಾಸದಲ್ಲಿ ಈಗ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಅಲ್ಲಿ ಏನೆಲ್ಲ ಎವಿಡೆನ್ಸ್ಗಳು ಸಿಗುತ್ತೆ, ಮತ್ತೆ ಅಲ್ಲಿ ಅಕ್ಕಪಕ್ಕದವರನ್ನ ಕೂಡ ಕೇಳುವ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಯಾವಾಗ ಬಂದಿದ್ರು, ಯಾವಾಗ ಇವರು ಹೊರಗಡೆ ಹೋಗ್ತಿದ್ರು, ಎಷ್ಟು ಸಮಯ ಇಲ್ಲಿ ಕಳೀತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ. ಯಾಕಂದ್ರೆ ಚಿನ್ನಯ್ಯ ಕೂಡ ಹೇಳಿರುವಂತದ್ದು, ಈ ಹಿಂದೆ ಕೂಡ ಏನು ಒಂದು ಗ್ಯಾಂಗ್ ನನ್ನನ್ನು ಸಂಪರ್ಕ ಮಾಡಿತ್ತು, ಅವರ ಆದೇಶದ ಮೇರೆಗೆ ಅವರ ಒಂದು ಆಮಿಷಗಳನ್ನು ಒಡ್ಡಿದ್ರು, ಹಾಗಾಗಿ ನಾನು ಈ ಒಂದು ಕೆಲಸಕ್ಕೆ ಒಪ್ಕೊಂಡಿದ್ದೆ ಅಂತ ಹೇಳಿ SIT ಅಧಿಕಾರಿಗಳ ಮುಂದೆ ಹೇಳಿರುವ ಹಿನ್ನೆಲೆಯಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಇದಾದ ಬಳಿಕ ಮತ್ತೆರಡು ಸ್ಥಳಗಳಿಗೂ ಕೂಡ ಕರ್ಕೊಂಡು ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸಿಂಧೂರ, ಜಯನ್ ನಿವಾಸದಲ್ಲಿ ಕಳೆದ ಅರ್ಧ ಗಂಟೆಯಿಂದಲೂ ಕೂಡ ಮಹಜರ್ ಕಾರ್ಯ ನಡೀತಾ ಇದೆ. ಜಯನ್ ನಿವಾಸದಲ್ಲಿ ಯಾರಿದ್ದಾರೆ, ಅವನಂತೂ ಇಲ್ಲ, ಅವ್ರ ಮನೆಯಲ್ಲಿ ಯಾರಿದ್ದಾರೆ, ಏನ್ ಕಥೆ, ಏನಾಗ್ತಾ ಇದೆ? ಇದಾದ ನಂತರ ಸುಮಾರು ಎಷ್ಟೊತ್ತಿಗೆ ಗಿರೀಶ್ ಮಟ್ಟಣ್ಣನವರವರ ನಿವಾಸಕ್ಕೆ ತೆರಳಬಹುದು ವೆಂಕಟೇಶ್? ಸಿಂಧೂರ, ಈಗಾಗಲೇ ಏನು ಆತ ಬೆಳ್ತಂಗಡಿಯಲ್ಲೇ ಇದ್ದಾನೆ ಅಂತ ಹೇಳಿ ತಿಳಿದು ಬರ್ತಾ ಇದೆ ಜಯಂತ್ ಅವರು ಕೂಡ. ಆದರೆ ಅವರ ಕುಟುಂಬಸ್ಥರು, ಅವರ ಮಡದಿ ಮತ್ತು ಮಕ್ಕಳು ಮನೆಯಲ್ಲಿ ಇದ್ದಾರೆ. ಸೊ ಅವರು ಕೂಡ ಇಲ್ಲಿ ಇದ್ದಂಥ ವೇಳೆಯಲ್ಲೇ ಕೂಡ ಏನು ಒಂದು ಚಿನ್ನಯ್ಯ ಬಂದಿರ್ತಾನೆ. ಹಾಗಾಗಿ ಈ ವಿಚಾರಗಳು ಕೂಡ ಅವರಿಗೆ ತಿಳಿದಿರುತ್ತೆ. ಸೊ ಅವರ ಸಮ್ಮುಖದಲ್ಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಮಾಡಿದ್ರ, ಈ ವಿಚಾರಗಳೇನಾದರೂ ನಿಮಗೂ ತಿಳಿದಿತ್ತ ಅನ್ನೋದ್ರ ಬಗ್ಗೆ ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಅಲ್ಲದೆ ಅವರ ಮನೆಯಲ್ಲಿರುವಂತಹ ಕೊಠಡಿಗಳು ಎಷ್ಟು, ಆತ ಎಲ್ಲಿ ಹೋಗಿದ್ದ, ಯಾವ ಒಂದು ಸ್ಥಳದಲ್ಲಿ ಕೂತು ಮೀಟಿಂಗ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಎಲ್ಲವನ್ನೂ ಕೂಡ ಈಗ ರೆಕಾರ್ಡ್ ಮಾಡ್ಕೊಳ್ತಾರೆ ಮತ್ತು ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ತಾರೆ. ಇಲ್ಲಿ ಕಾರ್ಯಾಚರಣೆ ಮುಗಿದ ಬಳಿಕ ಈಗ ಏನು ಒಂದು ವಕೀಲರನ್ನ ಭೇಟಿ ಮಾಡಿದ್ರು, ಅವರ ಒಂದು ಕಚೇರಿಗೆ ಬರುವ ಸಾಧ್ಯತೆ ಇದೆ. ಅಥವಾ ಗಿರೀಶ್ ಮಟ್ಟಣ್ಣನವರ ನಿವಾಸಕ್ಕೆ ತೆರಳಿ ಅಲ್ಲಿ ಕೂಡ ಸ್ಪಾಟ್ ಮಾರ್ಚರನ್ನ ಮಾಡಿ ಹೋಗುವ ಸಾಧ್ಯತೆಗಳಿದೆ. ಒಟ್ಟು ಬೆಂಗಳೂರಿನಲ್ಲಿ ಇವತ್ತು 3 ಕಡೆ ಸ್ಪಾಟ್ ಮಾರ್ಚರ್ ಮಾಡೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದಾದ ಬಳಿಕ ಆತನನ್ನ ಸೇಲಂಗೆ ಕರ್ಕೊಂಡು ಹೋಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ತಿಳಿದು ಬರ್ತಾ ಇದೆ. ಹಾಗೂ ಮಂಡ್ಯಕ್ಕೆ, ಮತ್ತೆ ಸೇಲಂ ಆದ ನಂತರ ಮಂಡ್ಯಗೂ ಹೋಗಬಹುದು ಅನ್ನುವಂತಹ ಏನು ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ ಇವತ್ತು 3 ಕಡೆ ಆದ ನಂತರ SIT ಅಧಿಕಾರಿಗಳು ಎಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂತದ್ದು. ಸಿಂಧ್ರ, ವೆಂಕಟೇಶ್, ಈಗ ಆಲ್ರೆಡಿ ಆತನನ್ನ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ, ಸ್ಥಳ ಮಹಜರಿಗೆ ಬಂದಿದ್ದಾರೆ. ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಬುರುಡೆ ಚಿನ್ನಯ್ಯ ಏನಿದ್ದಾನೆ ಅವನು ಆಲ್ರೆಡಿ ಎಲ್ಲ ವಿಚಾರಗಳನ್ನ SIT ಮುಂದೆ ಹೇಳಿದಾನೆ ಅನ್ನೋ ರೀತಿನೇ ಆಗತ್ತೆ. ಅಂದ್ರೆ ಜಯನ್ ಮನೆಗೆ ಬಂದು ಅವನನ್ನ ಮೀಟ್ ಮಾಡಿದಿರಬಹುದು, ಅಥವಾ ಗಿರೀಶ್ ಮಟ್ಟಣ್ಣನವರವರ ಮನೆಗೆ ಹೋಗಿರೋದಿರಬಹುದು. ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರೆ ಆಲ್ರೆಡಿ ಆ ಚಿನ್ನಯ್ಯ ಎಲ್ಲ ವಿಚಾರಗಳನ್ನ SIT ಮುಂದೆ ಹೇಳಿದಾನೆ. SIT ಎಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಮುಂದಿನ ಒಂದು ನಿರ್ಧಾರಕ್ಕೆ ಕಾಯ್ತಾ ಇದೆ ಅಂತ ಅನ್ಸಲ್ವಾ ವೆಂಕಟೇಶ್? ವೆಂಕಟೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದಾ, ಲೈನಲ್ಲೇ ಇದ್ದೀನಿ. ಎಸ್ ವೆಂಕಟೇಶ್, ಧ್ವನಿ ಕೇಳಿಸ್ತಾ ಇದ್ರೆ ಈಗ ಆಲ್ರೆಡಿ SIT ಜಯನ್ನ ನಿವಾಸದಲ್ಲಿರ್ಬಹುದು, ಗಿರೀಶ್ ನಿವಾಸದಲ್ಲಿರ್ಬಹುದು,
ಚಿನ್ನಯ್ಯನನ್ನ ಕರ್ಕೊಂಡು ಬಂದು ಮಹಜರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಚಿನ್ನಯ್ಯ ಆಲ್ರೆಡಿ ಎಲ್ಲ ವಿಚಾರಗಳನ್ನ SIT ಮುಂದೆ ಬಾಯ್ ಬಿಟ್ಟಿದ್ದಾನೆ ಅನ್ನೋದು ಬಹಳ ಸ್ಪಷ್ಟವಾಗತ್ತೆ. ಸೊ ಅವನ ಒಂದು ಏನ್ ಮಾಹಿತಿ ಕೊಟ್ಟಿದ್ದಾನೆ ಆ ಆಧಾರದ ಮೇಲೆ SIT ಅಧಿಕಾರಿಗಳು ಇವತ್ತು ಮಹಜರ್ ಮಾಡೋದಕ್ಕೆ ಬಂದಿದ್ದಾರೆ. ಸೊ ಈ ಮಹಜರ್ ಕಾರ್ಯಗಳನ್ನ ಮಾಡ್ತಾ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದಕ್ಕೆ SIT ಮುಂದಾಗಿದೆ, ಮುಂದಿನ ನಿರ್ಧಾರಕ್ಕೆ ಹೋಗೋದಕ್ಕೆ ಮುಂಚೆ ಅಂತ ಅನ್ಸುತ್ತಾ ಹೇಗೆ? ಯಾಕಂದ್ರೆ ಈಗ ಯಾವುದೇ ಒಬ್ಬ ಆರೋಪಿಯನ್ನ ಕರ್ಕೊಂಡು ಬಂದು ಸ್ಪಾಟ್ ಮಾಜರ್ ಮಾಡ್ತಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಆತ ಕೂಡ ಕೊಟ್ಟಿರುವಂತಹ ಹೇಳಿಕೆಗಳು ಈ ಒಂದು ಅವರು ಮಾಡಿರುವ ಆರೋಪಕ್ಕೆ ಸಾಕ್ಷಿಗಳನ್ನ ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಅವನನ್ನು ಕೂಡ ಕರ್ಕೊಂಡು ಬಂದು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ, ಜೊತೆಗೆ ಸ್ಪಾಟ್ ಮಾಜರ್ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈತ ಒಂದು ಬುರುಡೆ ಗ್ಯಾಂಗ್ ಏನಿದೆ ಈ ಎಲ್ಲವೂ ಕೂಡ ಮೀಟಿಂಗ್ ಮಾಡಿರುವಂತದ್ದು ಕನ್ಫರ್ಮ್ ಆಗಿರುವಂತದ್ದು. ಹಾಗಾಗಿ ಇವರನ್ನು ಹೊರತುಪಡಿಸಿ ಬೇರೆ ಯಾರಾದ್ರೂ ಇದ್ರ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಮೀಟಿಂಗ್ ಅನ್ನ ಮಾಡಿದ್ರ, ಅಲ್ಲೇನಾದ್ರೂ CCTVಗಳು ಇತ್ತ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ಕೂ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಈ ಎಲ್ಲಾ ಕಾರ್ಯಗಳು ಕೂಡ ಇವತ್ತು ನಡೆಯುವಂತದ್ದು. ಈಗ ಕಳೆದ ಅರ್ಧ ಗಂಟೆಯಿಂದ ಕೂಡ ಜಯಂತ ನಿವಾಸದಲ್ಲಿ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಕೂಡ ಅಲ್ಲೇ ಒಂದು ಪರಿಶೀಲನೆ ಕಾರ್ಯನ ಮಾಡ್ತಾರೆ. ಅದಾದ ಬಳಿಕ ಗಿರೀಶ್ ಮಟ್ಟಣ್ಣನವರ ನಿವಾಸ ಅಥವಾ ವಕೀಲರ ಒಂದು ಕಚೇರಿಗೆ ಬರುವ ಸಾಧ್ಯತೆ ಕೂಡ ಇರುವಂತದ್ದು. ಈಗ ನೀವು ಹೇಳದಂಗೆ ಇಲ್ಲಿ ಅವರು ಏನೊಂದು ಅಧಿಕಾರಿಗಳ ಮುಂದೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ನಾವು ಮಾಡಿರುವಂತಹ ಕೃತ್ಯಗಳು ಮತ್ತೆ ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳಿದೆ ಅಂತ ಹೇಳಿ ಆತ ತಪ್ಪನ್ನು ಒಪ್ಕೊಂಡಿರ್ತಾನೆ. ಸೊ ಆ ಹಿನ್ನೆಲೆಯಲ್ಲಿ ಕರ್ಕೊಂಡು ಬಂದಿರುವಂತದ್ದು. ಈತನ ಹೇಳಿಕೆಗಳ ಆಧಾರದ ಮೇಲೆ ಮುಂದೆ ಇವರನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇರುವಂತದ್ದು. ಸದ್ಯ ಈಗ ಒಂದು ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಪರಿಶೀಲನೆ ಕಾರ್ಯ ಕೂಡ ಮುಂದುವರೆದಿರುವಂತದ್ದು. ಸಿಂದ್ರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಬೆಂಗಳೂರಿನಲ್ಲಿ ಒಟ್ಟು 3 ಕಡೆ SIT ಮಹಜರನ್ನ ಮಾಡುತ್ತೆ ಇವತ್ತು. ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ, ಬುರುಡೆ ಕೇಸ್ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಇವತ್ತು 3 ಕಡೆಗಳಲ್ಲಿ SIT ಮಹಜರ್ ಮಾಡುತ್ತೆ. ಮಹಜರ್ ಸ್ಥಳ ನಂಬರ್ 1 ಬಾಗಲಗುಂಟೆಯ ಮಲ್ಲಸಂದ್ರದಲ್ಲಿರುವಂತಹ ಜಯನ್ ನಿವಾಸ, 2ನೇ ಸ್ಥಳ ಸಾಕಾರ್ ನಗರದಲ್ಲಿರುವಂತಹ ಗಿರೀಶ್ ಮಟ್ಟಣ್ಣನವರವರ ನಿವಾಸ, 3ನೇ ಸ್ಥಳ ವಕೀಲರೊಬ್ಬರ ಕಚೇರಿಯಲ್ಲೂ ಕೂಡ SIT ಶೋಧವನ್ನ ಮಾಡುತ್ತೆ. ಅದಕ್ಕೂ ಕೂಡ SIT ಸರ್ಚ್ ವಾರೆಂಟ್ ಅನ್ನ ತೆಗೆದುಕೊಂಡು ಬಂದಿದೆ. ಸರ್ಚ್ ವಾರೆಂಟ್ ತೆಗೆದುಕೊಂಡು ಬಂದೇ ಇಲ್ಲಿ ಒಂದು ಕಡೆ ಶೋಧ ಕಾರ್ಯದ ಜೊತೆಗೆ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಒಟ್ಟು 3 ಕಡೆ ಇವತ್ತು SIT ಮಹಜರನ್ನ ಮಾಡುತ್ತೆ. ಈಗ ಆಲ್ರೆಡಿ ಚಿನ್ನಯ್ಯ ಎಲ್ಲ ಸತ್ಯವನ್ನ SIT ಮುಂದೆ ಒಪ್ಕೊಂಡಿದ್ದಾನೆ, ಯಾವ ರೀತಿ ಸಂಚು ರೂಪಿಸಿದ್ರು, ಏನೆಲ್ಲ ಮಾಡಿದ್ರು ಅಂತ ಹೇಳಿ. ಸೊ ಹಾಗಾಗಿ ಅದರ ಒಂದು ಮಹಜರ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಆ ಘಟನೆ ಏನ್ ನಡೆದಿತ್ತು ಆ ಘಟನೆಯ ಒಂದು ಮರುಸೃಷ್ಟಿಯನ್ನ ಮಾಡ್ತಾರೆ, ಅದನ್ನ ಚಿತ್ರೀಕರಣ ಮಾಡ್ಕೊಳ್ತಾರೆ. ಬಿಕಾಸ್ ಡಿಜಿಟಲ್ ಸಾಕ್ಷ್ಯ ಬೇಕಾಗತ್ತೆ, ಎಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾರೆ. ನಾಳೆ ದಿವಸ ಉಲ್ಟಾ ಹೊಡಿಬೋದು ಕೋರ್ಟಲ್ಲಿ ಹೋಗಿ, ಪೊಲೀಸರೇ ನಮಗೆ ಬಲವಂತ ಮಾಡಿದನ್ನೆಲ್ಲ ಮಾಡಿಸಿದ್ರು ಅಂತ ಹೇಳಿ. ಹಾಗಾಗಿ ಪೊಲೀಸರು ಏನು ಆರೋಪಿ ಎಲ್ಲವನ್ನ ಹೇಳ್ತಾ ಇರ್ತಾನೆ ಅಥವಾ ಮಹಜರ್ ಕಾರ್ಯ ನಡೀತಾ ಇರುತ್ತೆ, ಎಲ್ಲವನ್ನ ಕೂಡ ಚಿತ್ರೀಕರಣ ಮಾಡ್ಕೊಳ್ತಾರೆ.